ಭೇಟಿ ಮಾಡ್ತಾ ಇವಾಗ ಮಾತಾಡ್ತಾ ಇದ್ದೀವಿ. ತಪಾಸಣೆ ಸಲುವಾಗಿ ನಾನು ಬಂದಿದ್ದೆ. ತಪಾಸಣೆ ಮಾಡ್ತಾರೆ, ಇವರು ಎಲ್ಲ ಮಾಡ್ತಾರೆ. ನಾವು ಅವ್ರಿಗೆ ಎಲ್ಲರಿಗೆ ಏನ್ ಸಮಸ್ಯೆಗಳು ಇದೆ, ಏನ ಯಾವ ರೀತಿ ಮಾಡ್ತಾ ಇದ್ದಾರೆ ಅದೆಲ್ಲ ವಿಚಾರಣೆ ಮಾಡಕ್ ಬಂದಿದ್ದೆ. ಕೈದಿಗಳು ಅಂತ ಏನ್ ಸಮಸ್ಯೆ ಅವರು ಹೇಳಿಲ್ಲ. ಅದು ಸಾಮಾನ್ಯವಾಗಿ ಸಮಸ್ಯೆ ಒಂದು ಇದೆ. ಇಲ್ಲಿ ಡಾಕ್ಟರ್ದೊಂದು ಸಮಸ್ಯೆ ಇದೆ. ಅವ್ರಿಗೆ ಕೈದಿಗಳಿಗೆ ನೋಡಕ್ಕೆ ಪರ್ಮನೆಂಟ್ ಡಾಕ್ಟರ್ ಯಾರು ಇಲ್ಲ. ಅಲ್ಲಿ ವೇಕೆನ್ಸಿ ಇದೆ, ಅಲ್ಲಿ ಖಾಲಿ ಇದೆ. ಅವರು ಡೈಲಿ ಬೇಸಿಸ್ ಮೇಲೆ ಬರ್ತಾರೆ. ಆದ್ರೆ ಯಾವ್ದು ಪರ್ಮನೆಂಟ್ ಆಗಿ ಡಾಕ್ಟರ್ ಇಲ್ಲ. ಅದಕ್ಕಾಗಿ ಅವ್ರಿಗೆ ಹಿಸ್ಟ್ರಿ ಗೊತ್ತಿರೋದಿಲ್ಲ ಏನು ಇದು ಇದೆ. ಮತ್ತೆ ಸೆಕೆಂಡ್ ನಾವು ಇಲ್ಲಿ ನೋಡಿದ್ವಿ, ಒಂದು ಹೋದ ತಿಂಗಳ ಒಂದು ಸುಸೈಡ್ ಆಗಿತ್ತು. ಒಬ್ಬ ಶ್ರೀಧರ ಈಶ್ವರಪ್ಪ ಪೂಜಾರಿ ಅವ್ರು ಸುಸೈಡ್ ಮಾಡ್ಕೊಂಡಿದ್ರು. ಸೊ ಈ ರೀತಿ ಇಲ್ಲಿ ಕಾರಾಗೃಹಗಳಲ್ಲಿ ಕೈದಿಗಳಿಗೆ ಒಂದು ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ ಇದು ಬಹಳ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನವನ್ನ ನಾವು ಮಾಡ್ಬೇಕು. ಅದು ನಾವು ನೋಡ್ತಾ ಇದ್ದೀವಿ. ಮೂರನೇದಕ್ಕೆ ಇಲ್ಲಿ ನೋಡಿ ಬಹಳಷ್ಟು ಜನ ಇಲ್ಲಿ 10th ಮಾಡ್ಕೊಂಡು 11th ಮಾಡ್ಕೊಂಡು ಫೇಲ್ ಆಗಿ ಎಲ್ಲ ಇರ್ತಾರೆ. ಸೊ ನಾವು ಈಗ ಇಲ್ಲಿ ಎಷ್ಟು ಜನ ಎಲ್ಲ ಇರ್ತಾರೆ, ಅವ್ರಿಗೊಂದು ವಿದ್ಯಾಭ್ಯಾಸ ಮಾಡಕ್ಕೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅವ್ರ ಜೊತೆ ಕೈ ಜೋಡಿಸ್ಬೇಕು. ಆನಂತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್, ಯಾರು ಬಹಳ 5ನೇ ಕ್ಲಾಸ್ ಅಂತ ಓದೇ ಇಲ್ಲ, ಅವರು 5 ವರ್ಷದಿಂದ ಕಾರಾಗೃಹದಲ್ಲಿದ್ದಾರೆ. ಸೊ ಅಟ್ಲೀಸ್ಟ್ ಇದು ಈ ಕಾಲ ಏನಿದೆ ಸ್ವಲ್ಪ ಸದುಪಯೋಗ ಅವ್ರಿಗೆ ಆಗ್ಲಿ, ಸ್ವಲ್ಪ ನಾಳೆ ಅವರು ಸ್ವಲ್ಪ ಅವ್ರಿಗೆ ಬುದ್ಧಿ ಆಗ್ಲಿ, ಮತ್ತೆ ಕೆಲವು ಒಳ್ಳೆ ಯೋಚನೆಗಳು ಬರ್ಲಿ ಅವ್ರಿಗೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲಾ ಕಾರಾಗೃಹಗಳಲ್ಲಿ ಈಗ ನಾವು ಅವ್ರಿಗೆ ಒಂದು ಇವರ ಜೊತೆಗೆ ಇದು ಮಾಡಿಕೊಂಡು, ಕೆಲವು ಜನಕ್ಕೆ PUC, ಕೆಲವು ಜನಕ್ಕೆ SSLC, ಕೆಲವು ಜನ ಯಾರು ಓದೇ ಇಲ್ಲ ಅವ್ರಿಗೆ 1ನೇ ತರಗತಿಯಿಂದ ಅವ್ರಿಗೆ ಓದಿಸೋದು, ಅದು ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಮತ್ತೆ ನಾರ್ಕೋಟಿಕ್ ಸಬ್ಸ್ಟಾನ್ಸಸ್ ಮತ್ತೆ ಮೊಬೈಲ್ ಏನಿದೆ ಅದು ಹಾವಳಿ ಬಹಳ ದಿವಸದಿಂದ ನಮ್ಮ ಕಾರಾಗೃಹಗಳಲ್ಲೆಲ್ಲ ಇದೆ. ಅದ್ರ ಬಗ್ಗೆ ನಾವು ತಾಕೀತು ಮಾಡಿ ಅದೆಲ್ಲ ಜೀರೋ ಇದು ಆಗ್ಬೇಕು. ಇನ್ನೂ ನಮ್ಗೆ ಅನಿಸಿಕೆ ಸ್ವಲ್ಪ ಪ್ರಮಾಣದಲ್ಲಿ ಇನ್ನೂ ಇರಬೇಕು. ಈ ಕದ್ ಮುಚ್ಕೊಂಡು ಕೆಲವು ಕಡೆ ಇರಬೇಕು. ಈಗ ನಾವು ನಾರ್ಕೋಟಿಕ್ ಸಬ್ಸ್ಟಾನ್ಸಸ್ ಸಲುವಾಗಿ ಈಗ ನಾವು ಯಾರು ಈಗ ಕಾರಾಗೃಹಕ್ಕೆ ಅಡ್ಮಿಷನ್ ಸಲುವಾಗಿ ಬರ್ತಾರೆ ಹೊಸ ಕೈದಿಗಳು, ಅವ್ರದ್ದು ನಾವು ಡಾಕ್ಟರ್ ಕಡೆಯಿಂದ ಅವ್ರಿಗೆ ಟೆಸ್ಟ್ ಮಾಡಿಸ್ತೀವಿ. ಅವ್ರಿಗೆ ಏನಾದ್ರು ಸೇವನೆ ಮಾಡ್ತಾ ಇದ್ರು, ಏನ್ ಮಾಡ್ತಾ ಇದ್ರು ಅದನ್ನ ನಾವು ಮಾಡ್ತೀವಿ. ಮತ್ತೆ ಜೈಲು ಒಳಗಡೆ ಇದ್ದಾಗ ಕೂಡ ಈಗ ನಾವು ಕಿಟ್ ನಾವು ತರಿಸ್ತೀವಿ. ಕಿಟ್ ತರಿಸ್ಕೊಂಡು ಎಲ್ಲರಿಗೂ ಒಂದು ರ್ಯಾಂಡಮ್ ಆಗಿ ಸುಮ್ಮನೆ ಯಾರ ಮೇಲೆ ಒಂದು ಗುಮಾನಿ ಬರುತ್ತೆ, ಯಾರ ಮೇಲೆ ಒಂದು ಸಂಶಯ ಬರುತ್ತೆ, ಅವ್ರದ್ದು ನಾವು ಟೆಸ್ಟ್ ಮಾಡ್ತೀವಿ. ಮತ್ತೆ ಹೋಗುವಾಗ ಕೂಡ ಅದು ಟೆಸ್ಟ್ ಮಾಡ್ತೀವಿ. ಏನಾದ್ರೂ ಇಲ್ಲಿ ಇದ್ದಾಗ ಏನಾದ್ರೂ ಕನ್ಸ್ಯೂಮ್ ಮಾಡಿದ್ರೆ, ಅದು ಆಗಿದ್ರೆ ಅವ್ರ ಮೇಲೆ ಒಂದು ಅಪರಾಧಿಕ ಪ್ರಕರಣ ಆಗುತ್ತೆ. ಸೊ ನಾವು ಇದು ಮಾದಕ ದ್ರವ್ಯದ ಎಲ್ಲ ಸೇವನೆ ಇದೆ, ಅದಕ್ಕೆ ನಿಲ್ಲಿಸಲಿಕ್ಕೆ ನಾವು ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಮತ್ತೆ ಕೆಲವು ಕೈದಿಗಳಿಗೆ ಇಲ್ಲಿ ನಾವು ನೋಡ್ತೀವಿ, ಅವರು ಯಾರು ಫಸ್ಟ್ ಟೈಮ್ ಅಫೆಂಡರ್ಸ್ ಇದ್ದಾರೆ, ಯುವ ಅಪರಾಧಿಗಳು ಇದ್ದಾರೆ, ಅವ್ರಿಗೆ ಪ್ರತ್ಯೇಕವಾಗಿ ಇಡಬೇಕು. ಅದು ನಾವು ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ. ಮತ್ತೆ ನಾವಿಲ್ಲಿ ಜಾಮರ್ದು ಏನಿದೆ ವ್ಯವಸ್ಥೆ, ನಮ್ಮ ಪ್ರಕಾರ ಜಾಮರ್ದು ಏನು ಈಗ ಪರಿಸ್ಥಿತಿ ಸ್ವಲ್ಪ ನೆಟ್ವರ್ಕ್ ಅವೈಲೇಬಲ್. ಸೊ ಅದು ಎಲ್ಲ ಇದೆ. ಸೊ ನಾವು ಅದು TCL ನವರಿಗೆ ಆ ಸಮಸ್ಯೆ ಎಲ್ಲಾ ಕಡೆದು ಇನ್ನೂ ಪೂರ್ತಿ ಪರಿಹಾರ ಆಗಿಲ್ಲ. ನಾವು ಅದ್ರ ಬಗ್ಗೆ ಬಹಳ ಪ್ರಯತ್ನ ನಾವು ಮಾಡ್ತಾನೆ ಇದ್ವಿ. ನಿನ್ನೆ ಕೂಡ ಬೆಳಗಾಂನಲ್ಲಿ ಕೂಡ ಅದೇ ಸಮಸ್ಯೆ ಇತ್ತು. ಇಲ್ಲಿ ಕೂಡ ನಾವು ಹೇಳ್ತಾ ಇದ್ವಿ ಆ ಜಾಮರ್ ಬಗ್ಗೆ ಅವ್ರಿಗೆ ಸಮಸ್ಯೆ ಆಗ್ಬಾರ್ದು. ಸೊ ನಾವೆಲ್ಲ ಇದು ನಾವು ನೋಡೋಣ. ನಾವು ಕೆಲವು ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ. ಸ್ವಲ್ಪ ಮಟ್ಟಿಗೆ ಈಗ ನಮ್ಗೆ ಅದು ಸಕ್ಸಸ್ ಆಗ್ತಾ ಇದೆ. ಆದ್ರೆ ನಾವು ಬಹಳ ಕೆಲಸ ಇನ್ನು ಮಾಡ್ಬೇಕಾಗತ್ತೆ. ಬಹಳ ಕೆಲಸ ಈಗ ನಾವು ಮಾಡೋದು. 5 ಕಿಲೋಮೀಟರ್ ನಮ್ಗೆ ಗೊತ್ತಿಲ್ಲ, ಆದ್ರೆ ಡೆಫಿನೆಟ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗತ್ತೆ. ಯಾಕಂದ್ರೆ ಇದು ಎಲ್ಲಾ ಕಾರಾಗೃಹಗಳು ಏನಿದೆ ಈಗ ಊರ್ ನಡುವೆ ಆಗ್ಬಿಟ್ಟಿದೆ. ಯಾವಾಗ ಸ್ಥಾಪನೆ ಆಗಿತ್ತು ಆ ಟೈಮ್ ಊರ್ ಹೊರಗಡೆ ಇತ್ತು. ಈಗ ಬೆಳ್ತಾ ಇದೆ, ಎಲ್ಲಾ ಕಡೆ ಬೆಳೆದ್ ಬಿಟ್ಟಿದೆ ಇದು ನಗರಗಳು. ಈ ಬೆಳಗಾವಿಯಲ್ಲಿ ಕೂಡ ಅಷ್ಟೇ ಇದೆ, ಇಲ್ಲಿ ಕೂಡ ಅಷ್ಟೇ ಇದೆ, ಬಳ್ಳಾರಿ ಕೂಡ ಅಷ್ಟೇ ಇದೆ, ಕಲಬುರಗಿ ಕೂಡ ಅಷ್ಟೇ ಇದೆ. ಎಲ್ಲಾ ನಗರಗಳ ಸುತ್ತಮುತ್ತಲ ಮನೆಗಳು ಬಂದ್ಬಿಟ್ಟಿದೆ. ಈಗ ನಾವು ಪರಿಶೀಲನೆ ಮಾಡ್ಬೇಕು, ಅವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ ಅದು ಕಡಿಮೆ ಮಾಡಕ್ಕೆ ನಾವು ಪ್ರಯತ್ನ ನಾವು ಮಾಡ್ತೀವಿ. ಆದ್ರೆ ಇಲ್ಲಿ ಅವ್ರಿಗೆ ಸಿಗಬಾರ್ದು, ಅದು ಕೂಡ ನಾವು ನೋಡ್ಬೇಕಾಗತ್ತೆ. ಅದು 2 ಪಕ್ಷ ನಾವು ನೋಡ್ಕೊಂಡು ನಾವು ಕ್ರಮ ತಗೋತೀವಿ. ಅಗ್ರಿಕಲ್ಚರ್ ಮಾಡ್ತಾರೆ ಸರ್, ಒಳಗಡೆ ದನ ಇದೆ ಸರ್, ಹಾಲನ್ನ ಉತ್ಪಾದನೆ